4 ಸಲ ಬರಲಿ. ಏನಂದ್ರೆ ಏಜ್ ಇಲ್ಲ, ಏಜ್ ತಕ್ಕಂಗೆ 1-2 ವರ್ಷ ಮಾಡ್ತಾರ. 2 ವರ್ಷ ಆದ್ಮೇಲೆ ಮತ್ತೆ ಯಾರಿಗೆ ಬಿಟ್ಕೊಡ್ತಾರ. ಮತ್ತೆ ಮೋದಿ ಬರ್ಬೇಕಂತೀರಾ? ಮೋದಿನೇ ಬರ್ಬೇಕು ಅಂತ ಒಳ್ಳೆ ಕೆಲಸ ಮಾಡಿದಾರಂತೀರಾ? ಅಲ್ಲ, ಮಾಡಲಿ, ಯಾವುದಕ್ಕಾಗಲಿ ಒಂದು ಸ್ವಲ್ಪ ಜನಗಳಲ್ಲಿ ಜನ ಅಭಿಪ್ರಾಯಕ್ಕಂತೂ ಎಲ್ಲ ಕಡೆ ಇರೋದು ಅದೇ. ಮೋದಿ ಇರಬೇಕು, ನಮ್ಮ ದೇಶ ಬಯಸ್ಕೊಳ್ಬೇಕಾದ್ರೆ ಎಲ್ಲಿ ಗಲಾಟೆ ಇಲ್ಲ, ಏನಿಲ್ಲ, ಸುಖವಾಗಿ ಇದ್ದಿದ್ದಾಗಲಿ ನೆಮ್ಮದಿಯಾಗಿ ಎಲ್ಲ ಕಡೆ ಜನರು ಚೆನ್ನಾಗಿದ್ದಾರೆ ಅಂತೇಳಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಓಕೆ ಸರ್. ಗೊತ್ತಿಲ್ವಾ? ಈ ಸಲ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕಂತೀರಾ? ನರೇಂದ್ರ ಮೋದಿ ಅವರೇ. ಯಾಕೆ ಸರ್? ಈಗಾಗಲೇ 2 ಸಲ ಗೆದ್ದಿದ್ದಾರೆ, ಮತ್ತೆ ಅವರಿಗೆ ಯಾಕಂತ? ಅವರು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಮೋದಿನೇ ಆಗೋದು. ಬೇರೆಯವ್ರನ್ನ ಮಾಡ್ತಾರಲ್ವ ಅಂತ? ಇಲ್ಲ, ನಮ್ಗೆ ಮೋದಿನೇ ಇಷ್ಟ. ಮೋದಿನೇ ಇಷ್ಟ. ಈಗ ಬಹಳಷ್ಟು ಯೋಜನೆಗಳು ಮಾಡಿದ್ದಾರೆ, ಅರ್ಧಕ್ಕೆ ನಿಂದ್ರಿಸಿದ್ದಾರೆ, ಮತ್ತೇನು ಮಾಡ್ತಾರೆ ಅನ್ನೋ ಆರೋಪಗಳಿದೆ. ಖಂಡಿತ ಅವ್ರು ಮಾಡ್ತಾರೆ. ಇನ್ನೊಂದ್ಸರಿ ಅಧಿಕಾರಕ್ಕೆ ಬಂದ್ರೆ ಖಂಡಿತ ಮಾಡ್ತಾರೆ. ಹಾಂ. ಲೋಕಸಭಾ ಎಲೆಕ್ಷನ್ ವರ್ಕೌಟ್ ಆಗಲ್ಲ ಅಂತ ನಮ್ಗೆ. ಅವೆಲ್ಲ ವರ್ಕ್ ಆಗಲ್ಲ ಅಂತೀರಾ? ಅಂದರೆ ಈ ಸಲ ಮೋದಿನೇ ಅಂತೀರಾ? ಮೋದಿನೇ. ಓಕೆ ಸರ್, ಥ್ಯಾಂಕ್ ಯು. 100% ಮೋದಿನೇ. ಮೋದಿನೇ. ಓಕೆ ಸರ್. ನೆಕ್ಸ್ಟ್ ಗೆದ್ದು ಬಂದರೆ ಬೇರೆ ಯಾವ ಯೋಜನೆಗಳು ತರ್ಬೋದು ಅಂತ ಆಸೆ ಪಡ್ತೀರಾ ಸರ್? ಸಾಕಷ್ಟು ಯೋಜನೆಗಳು ಪೈಪ್ಲೈನ್ ಇದಾವೆ, ಮಾಡ್ತಾರೆ. ದೇಶದ ಉಳಿವಿಗಾಗಿ ಮೋದಿ ಬೇಕು. ಥ್ಯಾಂಕ್ ಯು. ಹೇಳಿ ಸರ್, ಈ ಸಲ ಪ್ರಧಾನಮಂತ್ರಿ ಯಾರಾಗಬೇಕಂತೀರಾ? ಶ್ರೀ ನರೇಂದ್ರ ಮೋದಿ. ಏನಕ್ಕೆ ಸರ್? ಡೆವಲಪ್ಮೆಂಟ್ಸ್ ತುಂಬ ಮಾಡಿದ್ದಾರೆ. ದೇಶ ಸುಭದ್ರ ಸ್ಥಿತಿಯಲ್ಲಿದೆ. ಪ್ರತಿಯೊಂದು ಯಾವುದೇ ಯೋಜನೆಗಳನ್ನಾಗಲಿ ನೀವು ಮೀಡಿಯಾದವರು ಮೋದಿಯವರು ಏನೇನು ಯೋಜನೆಗಳನ್ನು ತಂದಿದ್ದಾರೆ ಅಂತ ದಯವಿಟ್ಟು ಜನರಿಗೆ ತಿಳಿಸಿ. ಹೆಚ್ಚಾಗ್ತಾ ಇದೆ. ಪ್ರಜ್ಞಾವಂತ ನಾಗರಿಕರು, ಸಮಾಜದಲ್ಲಿರೋ ಎಲ್ಲ ವರ್ಗದವ್ರಿಗೂ ಶ್ರೀ ನರೇಂದ್ರ ಮೋದಿಯವರು ಎಲ್ಲರೂ ಈಕ್ವಲ್ ಆಗಿ ತಂದಿದ್ದಾರೆ. ಈ ಸಲ ಯಾರಾಗಬೇಕಂತ? 100% ಮೋದಿನೇ. ಥ್ಯಾಂಕ್ ಯು ಸರ್.